ಇಲ್ಲಿ ಪ್ರಶ್ನೆ ವಾಪಸ್ ಕರ್ಕೊಂಬರ್ತಕ್ಕಂಥ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರದಲ್ಲಿ ಮೊದಲಿಂದಲೂ ಇಂಥ ಸಂದರ್ಭಗಳಲ್ಲಿ ಮುಂಜಾಗ್ರತೆ ಕ್ರಮ ತೆಗೆದುಕೊಂಡಿರ್ತಕ್ಕಂಥದ್ದು ನಾವು ನೋಡಿದ್ದೇವೆ. ಹಲವಾರು ರೀತಿ ಯಶಸ್ವಾಗಿದ್ದೆ. ಹೊರದೇಶಗಳಲ್ಲಿ ಇಂಥ ಸಂದರ್ಭದಲ್ಲಿ ತಕ್ಷಣಕ್ಕೆ ಸ್ಪಂದಿಸ್ತಕ್ಕಂಥದ್ದು ಕೇಂದ್ರ ಸರ್ಕಾರ ಮಾಡ್ಕೊಂಬಂದಿರ್ತಕ್ಕಂಥದ್ದು ನೋಡಿದ್ದೀರಿ. ಆದರೆ ಈ ಬಾರಿ ಏಕಾಏಕಿ ಏನೋ ಒಂದು ಈ ಇರಾನ್ನ ಮೇಲೆ ಅಮೇರಿಕ ಮತ್ತು ಇಸ್ರೇಲ್ನ ಒಂದು ದಾಳಿ ಏನಿದೆ, ಇದರ ಹಿನ್ನೆಲೆಯಲ್ಲಿ ಈಗಾಗಲೇ ಇರ್ತಕ್ಕಂಥ ಕೆಲವರು ಪ್ರವಾಸಕ್ಕೆ ಹೋದಂಥವರು ಇದ್ದಾರೆ. ಅಂಥವರು ಸಹ ಇವತ್ತೇನು ಹಲವಾರು ಕಡೆ ಈಗ ಅವರೀಗ ವಿಮಾನಗಳ ಒಂದು ಹಾರಾಟ ಇಲ್ಲದೆ ಏರ್ಪೋರ್ಟ್ಗಳಲ್ಲೇ ಲಕ್ಷಾಂತರ ಜನ ಇವತ್ತಿದ್ದಾರೆ. ಅಲ್ಲಿ ದುಬೈನಲ್ಲಿ ಇನ್ನೂ ಹಲವಾರು ಕಡೆ ಕೆಲಸಕ್ಕೆ ಹೋಗ್ತಕ್ಕಂಥವ್ರು ಸ್ವಲ್ಪ ಭಯಭೀತರಾಗಿರ್ತಕ್ಕಂಥದ್ದು ಇದೆಲ್ಲ ಏನಿದೆ, ಇದನ್ನು ರಾಜ್ಯ ಸರ್ಕಾರದಲ್ಲೂ ಮುಖ್ಯಮಂತ್ರಿಗಳು ನೆನೆ ಬಹುಶಃ ಮಾತಾಡ್ತಿದ್ದು ನೋಡ್ತಾ ಇದ್ದೆ. ಕೇಂದ್ರ ಸರ್ಕಾರದ ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟರ್ ಜೊತೆ ನಾವು ಟಚ್ಚಲ್ಲಿದ್ದೇವೆ ಅಂತೇಳಿ. ಬಹುಶಃ ಯುದ್ಧ ನಿಲ್ತಕ್ಕಂಥ ಒಂದು ವಾತಾವರಣ ಬಂದು ನಮ್ಮ ವಿಮಾನಗಳ ಹಾರಾಟಗಳು ಶುರುವಾದರೆ ಬಹುಶಃ ಎಲ್ಲರನ್ನು ತರ್ತಕ್ಕಂಥದ್ದಕ್ಕೆ ಸಮಸ್ಯೆ ಏನಿಲ್ಲ. ಆದರೆ ಹಲವಾರು ಭಾಗದಲ್ಲಿ ಕನ್ನಡಿಗರು ಇವತ್ತು ಏನು ಉದ್ಯೋಗ ಮಾಡ್ತಾ ಇದ್ದಾರೆ. ಇವತ್ತು ಬೆಳಗ್ಗೆನೂ ಸಹ ನನ್ನ ಕೆಲವು ಸ್ನೇಹಿತರು ಫೋನ್ ಮಾಡಿದರು, ನೀವು ಏನು ಗಾಬರಿ ಆಗೋದು ಬೇಕಾಗಿಲ್ಲ, ಅವ್ರಿಗೆಲ್ಲರಿಗೂ ನಾವು ಊಟ ತಿಂಡಿ ವ್ಯವಸ್ಥೆಗಳನ್ನು ಮಾಡಿದ್ದೇವೆ ಅಂತಕ್ಕಂಥದ್ದು ಕೆಲವು ಸ್ನೇಹಿತರುಗಳು ಬೆಳಗ್ಗೆನೂ ನನ್ನ ಜೊತೆ ಚರ್ಚೆ ಮಾಡ್ತಾಯಿದ್ರು. ದುಬೈನಲ್ಲಿ ಹೆಚ್ಚಿನ ಕನ್ನಡಿಗರು ಕೆಲಸದಲ್ಲಿದ್ದಾರೆ. ಅದರಿಂದ ಸ್ವಲ್ಪ ಮಟ್ಟಿಗೆ ಒಂದು ಅವರೆಲ್ಲರೂ ಈ ಸಂದರ್ಭದಲ್ಲಿ ಅವರಿಗೆ ಧೈರ್ಯ ತುಂಬಿ ಅವರ ಒಂದು ಊಟ ತಿಂಡಿ ವ್ಯವಸ್ಥೆ ಮಾಡಿದ್ದೇವೆ ಅಂತಕ್ಕಂಥದ್ದು ಹೇಳ್ತಾ ಇದ್ದಾರೆ. ಇದು ಎಲ್ಲದಕ್ಕೂ ಈಗಿನ ಪರಿಸ್ಥಿತಿನಲ್ಲಿ ಯುದ್ಧ ನಿಲ್ತಕ್ಕಂಥ ಒಂದು ಘೋಷಣೆ ಆದರೆ ಆಗ ಇವರೆಲ್ಲ ತಕ್ಷಣ ಬರಲಿಕ್ಕೆ ಅವಕಾಶ ಇದೆ. ಅದರಿಂದ ಅಲ್ಲಿವರೆಗೂ ಕೇಂದ್ರ ಸರ್ಕಾರವು ಕಾಯ್ತಾ ಇದೆ. ಅಲ್ಲ, ಅಮೆರಿಕ 4 ವಾರನೂ ಕೂಡ ಮುಂದುವರುತ್ತೆ ಅಂತ 4 ವಾರ ಆಗುತ್ತೆ. ಅದೇ ಬಂದಿರೋದು ಪ್ರಾಬ್ಲಮ್. ಈಗ ವಿಮಾನದ ಭೋಜಗೌಡರನ್ನು ನಿರಂತರ ಸಂಪರ್ಕದಲ್ಲಿದ್ದಾರೆ, ಬಹಳ ಕ್ಷೇಮವಾಗಿದ್ದಾರೆ. ಅವರೇ ಬಹುಶಃ ನಿಮಗೆಲ್ಲ ಹೇಳಿದ್ದಾರೆ. ನನ್ನ ಜೊತೆ 2-3 ಬಾರಿ ಪ್ರತಿನಿತ್ಯ ಫೋನಲ್ಲಿ ಮಾತಾಡ್ತಾ ಇದ್ದಾರೆ, ಆರಾಮಾಗಿದ್ದಾರೆ ಅಂತ ತೊಂದರೆ ಇಲ್ಲ. ಸರ್, ಈಗ ರಾಜ್ಯ ಗುಪ್ತಚರ ಇಲಾಖೆಯನ್ನು ಸರ್ಕಾರ ದುರ್ಬಳಕೆ ಮಾಡ್ಕೊಳ್ತಾ ಇದೆ ಅಂತ ಒಂದು ಆರೋಪ ಇದೆ. ಡಿನ್ನರ್ ಮೀಟಿಂಗ್ ಅದ್ರ ಬಗ್ಗೆ ನಿಗಾ ಇಡಲಿಕ್ಕೆ ಬಿಟ್ಟಿದ್ದಾರೆ ಅಂತ ಒಂದು ಆರೋಪ. ನಾನು ಅವರ ಪಕ್ಷದ ಶಾಸಕರುಗಳು ಅವ್ರ ಪಕ್ಷದ ನಾಯಕರುಗಳ ಬಗ್ಗೆ ಇಂಟೆಲಿಜೆನ್ಸ್ ಮುಖಾಂತರ ಮಾಹಿತಿ ಸಂಗ್ರಹ ಮಾಡ್ತಾ ಇರತಕ್ಕಂಥದ್ದು ಬಹುಶಃ ರಾಜ್ಯದಲ್ಲಿ ಇದು ದೊಡ್ಡ ಮಟ್ಟದಲ್ಲಿ ಮೊದಲನೇ ಬಾರಿ ಪ್ರಾರಂಭ ಆಗಿದೆ. ಇವರ ಮೇಲೆ ಅವ್ರ ಮೇಲೆ, ಯಾಕೆಂದರೆ ಇಂಟೆಲಿಜೆನ್ಸ್ನಲ್ಲೂ ಈಗ ಮುಖ್ಯಮಂತ್ರಿ ಆಗಬೇಕು, ಕುರ್ಚಿ ಕೊಡಿ ಅಂತ ಕೇಳ್ತಕ್ಕಂಥ ಜೊತೆನೂ ಇದ್ದಾರೆ. ಈಗ ಮುಖ್ಯಮಂತ್ರಿನ ಉಳಿಸ್ಬೇಕು ಅಂತಕ್ಕಂಥ ಒಂದು ವಿಂಗು ಇದೆ. ಎರಡೂ ಕಡೆಯಿಂದ ಇಂಟೆಲಿಜೆನ್ಸ್ ನಡೀತಾ ಇರ್ತದೆ. ಅದು ನನಗೆ ಇಲ್ಲ, ಫೋನ್ ಟ್ಯಾಪಿಂಗ್ ಇದೆಯಲ್ಲ, ಇವ್ರು ಯಾರು ಏನೇ ಹೇಳಿದ್ರು ಇದು ನಿರಂತರವಾಗಿ ಹಲವಾರು ವರ್ಷಗಳಿಂದ ಎಲ್ಲ ಸರ್ಕಾರದಲ್ಲೂ ನಡೆಸ್ತಾರೆ. ಆದರೆ ಯಾವುದಾದ್ರೂ ಒಂದೊಂದು ಬಾರಿ ತಪ್ಪುಗಳು, ಕೆಲವು ವಿಷಯಗಳು ಹೊರಗಡೆ ಬಂದು ಕೆಲವರು ತಲೆ ಉರುಳ್ತಕ್ಕಂಥದ್ದು ನೋಡಿದ್ದೇವೆ. ಆದರೆ ನನಗಿರ್ತಕ್ಕಂಥ ಅನುಭವದಲ್ಲಿ ಎಲ್ಲ ಸರ್ಕಾರಗಳಲ್ಲೂ ಈ ಫೋನ್ ಟ್ಯಾಪಿಂಗ್ ಮಾಡ್ತಕ್ಕಂಥದ್ದು ಸರ್ವೇ ಸಾಮಾನ್ಯ. ಆದರೆ ಕೆಲವರು ಪಾಪ ಅದೇನೋ ಹೇಳ್ತಾರಲ್ಲ ಪತಿವ್ರತೆ ಅಂತೇಳಿ, ಆ ಥರ ನಡ್ಕೊಳ್ಳೋಕೆ ಟ್ರೈ ಮಾಡಿ. ಅದು ನೀವು ಅವ್ರನ್ನೇ ಕೇಳಿದ್ರೆ ಹೇಳ್ತಾರೆ.